ಏನಂತ ಹೇಳಿದರೆ ರಿಕ್ರೂಟ್ಮೆಂಟ್ ಪ್ರೋಸೆಸ್ನ ಆದಷ್ಟು ಬೇಗ ಎಲ್ಲ ಕಡೆಯಿಂದನೂ ಒತ್ತಡ ಇರೋದ್ರಿಂದ ಅದನ್ನು ಆದಷ್ಟು ಬೇಗ ನಾವು ಮಾಡ್ತೀವಿ. ಆಮೇಲೆ ಕೆಲವು ಸತಿ ನೀವೇನು ರ್ಯಾಂಕಿಂಗಲ್ಲಿ ಕಮ್ಮಿ ಬಂದಿದೆ ಅಂಥೇಳಿ ಬೇಕಾದ್ರೆ ನಾನು ಮಾಹಿತಿಯನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ. ಪರ್ಸೆಂಟೇಜ್ ಆಫ್ ಪಾಸಿಂಗ್ ಜಾಸ್ತಿ ಇರ್ತದೆ. ಹೋದ ಸತಿ ನಾವು 20% ಇದು ಬೇರೆ ಕೊಟ್ಬಿಟ್ವಿ, ಏನು ಗ್ರೇಸ್ ಕೊಟ್ಟಿದ್ವಿ. ಈ ಸತಿ ಯಾವುದೇ ಥರದ ಗ್ರೇಸ್ ಕೊಟ್ಟಿಲ್ಲ. ಫಸ್ಟ್ ಎಕ್ಸಾಮಲ್ಲೇ ಸ್ಕೂಲು ಮತ್ತು ಕಾಲೇಜಸಲ್ಲಿ ಅಬೌಟ್ 8.5% ಜಾಸ್ತಿ ತೊಗೊಂಡಿದ್ದಾರೆ. ಯಾಕೆಂದರೆ 20% ಅದು ಫ್ರೀಯಾಗಿ ನಾವು ಕೊಟ್ಟಿದ್ದು, ಹೋದ ವರ್ಷಕ್ಕೆ ಮಾತ್ರ ಕೊಟ್ಟಿದ್ವಿ, ಈ ವರ್ಷ ನಾವು ಕೊಟ್ಟಿಲ್ಲ. 2ನೇ ಮತ್ತು 3ನೇ ಎಕ್ಸಾಮಲ್ಲಿ ಆ 20% ಮೀರ್ತಕ್ಕಂಥ ರಿಸಲ್ಟ್ಸ್ನ ಬಂದಿದೆ. ರ್ಯಾಂಕಿಂಗಲ್ಲಿ ಏನಾಗ್ತದೆ, ಬೇರೆ ಜಿಲ್ಲೆಯವರು ನಿಮ್ಮ ಜಿಲ್ಲೆಕ್ಕಿಂತ ಜಾಸ್ತಿ ಪರ್ಸೆಂಟೇಜಲ್ಲಿ ಪಾಸ್ ಆಗಿರ್ಬೋದು, ಆದರೆ ಆ ಕಾನ್ಫಿಡೆನ್ಸ್ನ ಕಳ್ಕೊಳ್ಳೋಕೆ ಹೋಗಬೇಡಿ. ಬಟ್ ಶಿಕ್ಷಕರ ನೇಮಕಾತಿನೇ ಇದಕ್ಕೆ ಸಂಪೂರ್ಣವಾಗಿರ್ತಕ್ಕಂಥ ಪರ್ಮನೆಂಟ್ ಸೊಲ್ಯೂಷನ್ನು. ಅದನ್ನು ಆದಷ್ಟು ಬೇಗ ನಾನು ಮಾಡ್ತೀನಿ ಅಂಥೇಳಿ ವಿಶ್ವಾಸವನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ. ಅದೇಗೇನು ಇಂಟರ್ನಲ್ ರಿಸರ್ವೇಷನಲ್ಲೇ ನಾನು ತುಂಬ ಕಾಯ್ತಾ ಇದ್ದೀನಿ. ಹೋದ ಸತಿ ಎಲ್ಲ ನಿಮ್ಮ ಸರ್ಕಾರ ಇದ್ದಾಗ 2022ರಲ್ಲಿ ನೀವು ತೊಗೊಂಡ್ರೇನು ಕಾನೂನಲ್ಲಿ ಸಿಕ್ಕಾಕ್ಕೊಂಡು ಸ್ವಲ್ಪ ಸುಪ್ರೀಂ ಕೋರ್ಟಿಗೆಲ್ಲ ಹೋಗಿ ಆಮೇಲೆ ನಾವು 13,000 ಟೀಚರ್ಸ್ನ ರಿಕ್ರೂಟ್ಮೆಂಟ್ ಮಾಡಿದ್ವಿ. ಅದು ಸ್ವಲ್ಪ ತಡ ಆಯಿತು, ಅದರಿಂದನೂ ಮಕ್ಕಳಿಗೆ ಎಫೆಕ್ಟ್ ಆಗಿದೆ. ಆದರೆ ಈ ಸತಿ ನಾನು ಆದೇಶ ಯಾವ ರೀತಿ ಮಾಡಿದ್ದೀನಿ ಅಂತ ಹೇಳಿದರೆ, ಯಾವಾಗ ನಮಗೆ ಇಂಟರ್ನಲ್ ರಿಸರ್ವೇಷನ್ ಕ್ಲಿಯರೆನ್ಸ್ ಬಂದ ತಕ್ಷಣ 3 ತಿಂಗಳು ಇಲ್ಲ 4 ತಿಂಗಳೊಳಗೆ ಭಾಳ ತ್ವರಿತ ರೀತಿಯಲ್ಲಿ ನಾವು ಮಾಡಬೇಕಂತ. ಬಿಕಾಸ್ ಇಡೀ ರಾಜ್ಯದಲ್ಲಿ ಹೈಯೆಸ್ಟ್ ರಿಕ್ರೂಟ್ಮೆಂಟ್ ಆಗೋದೇ ನನ್ನ ಇಲಾಖೆಯಲ್ಲಿ. ಆವಾಗಲೇ ನಾವು ಮಕ್ಕಳಿಗೆ ನ್ಯಾಯವನ್ನು ಕೊಡ್ತಕ್ಕಂಥದ್ದು ನಾವು ವಿಶ್ವಾಸವನ್ನು ಕೂಡ ಸದನಕ್ಕೆ ನಾನು ಕೊಡಲಿಕ್ಕೆ ಇಷ್ಟಪಡ್ತೀನಿ. ರಿಕ್ರೂಟ್ಮೆಂಟ್ ಈಸ್ ದ ಪರ್ಮನೆಂಟ್ ಸೊಲ್ಯೂಷನ್ ಫಾರ್ ದಿಸ್. ಅದಾದಮೇಲೆ ನಾವು ಏನೇನು ಕಾರ್ಯಕ್ರಮಗಳನ್ನ ಹಾಕ್ಕೊಂಡಿದ್ದೀವಿ ಅದನ್ನು ಕಾರ್ಯರೂಪಕ್ಕೆ ತರ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೀನಿ.